ಇದೀಗ ಬಳ್ಳಾರಿಯಲ್ಲಿ ಬೆಳ್ಳಂಬೆಳಗ್ಗೆ ಆಪರೇಷನ್ ಡೆಮಾಲಿಷನ್ ಮಾಡಲಾಗಿದೆ. ಭೂಮಾಫಿಯಾ ಕುಳಗಳ ಎದೆಯಲ್ಲಿ ನಡುಕ ಶುರುವಾಗ್ತಾ ಇದೆ. ಈಗ ಎಡಿಸಿ ಜುಬೇರ್ ಹಾಗೂ ಎಸಿ ರಾಜೇಶ್ ನೇತೃತ್ವದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಅಡ್ಡಿಪಡಿಸಲು ಬಂದವರಿಗೆ ಎಡಿಸಿ ಜುಬೇರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ಅಂದ್ರಾಳ್ ಸರ್ವೆ ನಂಬರ್ 1ರಲ್ಲಿ 32 ಎಕರೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಲಾಗಿತ್ತು. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಅನಧಿಕೃತ ಶೆಡ್ಗಳು ಈಗ ತೆರವು ಮಾಡಲಾಗಿದೆ. 150 ಜಾಗ ಪಟ್ಟಿ ಮಾಡಿರುವಂತಹ ಜಿಲ್ಲಾಧಿಕಾರಿಗಳ ನೇತೃತ್ವದ ತಂಡ ಟಾಸ್ಕ್ ಫೋರ್ಸ್ ಸಮಿತಿಯಿಂದ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ನಗರ ವ್ಯಾಪ್ತಿಯಲ್ಲಿ ಸುಮಾರು 250 ಎಕರೆಗೂ ಹೆಚ್ಚು ಸರ್ಕಾರಿ ಜಮೀನು ಒತ್ತುವರಿ ಮಾಡಲಾಗಿದೆ. ಹಾಗಾಗಿ ಸರ್ಕಾರಿ ಜಮೀನುಗಳಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಏನು ಶೆಡ್ಗಳನ್ನು ಹಾಕೊಂಡಿದ್ರು ಅದೆಲ್ಲವೂ ಕೂಡ ಈಗ ಜಿಲ್ಲಾಧಿಕಾರಿಗಳ ತಂಡ ಭೇಟಿ ಕೊಟ್ಟು ಈ ರೀತಿಯಾಗಿ ಡೆಮಾಲಿಷನ್ ಮಾಡುವ ಮೂಲಕ ಎಲ್ಲರಿಗೂ ಶಾಕ್ ಕೊಡ್ತಿದ್ದಾರೆ. ಅದರಲ್ಲೂ ಕೂಡ ಅಂದ್ರಾಳ್ ಸರ್ವೆ ನಂಬರ್ 1ರಲ್ಲಿ ಸುಮಾರು 32 ಎಕರೆ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಇಲ್ಲಿ ಅನಧಿಕೃತವಾಗಿ ಶೆಡ್ಗಳನ್ನು ಹಾಕೊಂಡಿದ್ರು. ಈ ಶೆಡ್ಗಳನ್ನು ಈಗ ಬೆಳ್ಳಂಬೆಳಗ್ಗೆ ಜಿಲ್ಲಾಧಿಕಾರಿಗಳ ತಂಡ ಹೋಗಿ ಈ ರೀತಿಯಾಗಿ ಶಾಕ್ ಕೊಡುವ ಮೂಲಕ ಎಲ್ಲವೂ ಕೂಡ ತೆರವು ಮಾಡಲಾಗ್ತಾ ಇದೆ. ಶೆಡ್ಗಳನ್ನೆಲ್ಲವೂ ಕೂಡ ತೆರವು ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸಬಹುದು. 150 ಜಾಗ ಪಟ್ಟಿಯನ್ನ ಮಾಡಿಕೊಂಡಿದೆ ಜಿಲ್ಲಾಧಿಕಾರಿಗಳ ನೇತೃತ್ವದ ತಂಡ. ಟಾಸ್ಕ್ ಫೋರ್ಸ್ ಸಮಿತಿಯಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಹಾಗಾಗಿ ಇದರಲ್ಲಿ ಯಾರೂ ಕೂಡ ಅಡ್ಡ ಬರೋ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕಾರ್ಯಾಚರಣೆ ತೆರವು ಕಾರ್ಯಾಚರಣೆ ನಿಲ್ಲೋದಿಲ್ಲ ಅಂತ ಹೇಳಿ ಈಗಾಗಲೇ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಟೀಮ್. ನಗರ ವ್ಯಾಪ್ತಿಯಲ್ಲಿ ಸುಮಾರು 250 ಎಕರೆಗೂ ಹೆಚ್ಚು ಸರ್ಕಾರಿ ಜಮೀನು ಒತ್ತುವರಿ ಮಾಡಲಾಗ್ತಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಇಲ್ಲಿ ಸರ್ಕಾರಿ ಜಾಗಗಳನ್ನ ಹೇಗೆ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಶೆಡ್ಗಳನ್ನ ಹಾಕೊಂಡಿದ್ರು ಅಂತೀರಿ, ಎಲ್ಲವೂ ಕೂಡ ಡೆಮಾಲಿಷನ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು. ಸೊ ಎಷ್ಟು ವರ್ಷದಿಂದ ಎಷ್ಟು ಶೆಡ್ಗಳನ್ನ ಹಾಕೊಂಡಿದ್ರು, ಯಾರಿದ್ರು, ಇದೆಲ್ಲವೂ ಕೂಡ ಅಂತ ಹೇಳಿ ರೋಶಿನಿ, ಇದೀಗ ಏನು ಒಂದು ಗಣಿನಾಡು ಬಳ್ಳಾರಿಯಲ್ಲಿ ಈಗ ಆಪರೇಷನ್ ಡೆಮಾಲಿಷನ್ ಈಗ ಕಳೆದ ಒಂದು ವಾರದಿಂದನೂ ಕೂಡ ಈಗ ಮುಂದುವರೆದಿರ್ತಕ್ಕಂಥದ್ದು. ಆ ಮೂಲಕ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಸುಮಾರು ಈಗಾಗಲೇ ಒಂದು 10 ಎಕರೆಗೂ ಹೆಚ್ಚು ಭೂಮಿಯನ್ನ ಈಗ ಜಿಲ್ಲಾಡಳಿತ ವಶಪಡಿಸ್ಕೊಂಡಿರ್ತಕ್ಕಂಥದ್ದು. ಇವತ್ತು ಕೂಡ ಏನಂತಂದ್ರೆ ಅಂದ್ರಾಳ್ ಸರ್ವೆ ನಂಬರ್ 101ರಲ್ಲಿ ಏನು ಒಂದು ಸುಮಾರು 32 ಎಕರೆ ಎಕ್ಸ್ಟೆಂಟ್ ಇದೆ. ಅದರಲ್ಲಿ ಏನು ಈ ಒಂದು ಸಿಮೆಂಟ್ ಬ್ರಿಕ್ಸ್ ಫ್ಯಾಕ್ಟರಿಯನ್ನ ಹಾಕೊಂಡು ಅಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಅವುಗಳನ್ನ ಇವತ್ತು ಏನು ಎಡಿಸಿ ಜುಬೇರ್ ಮತ್ತು ಎಸಿ ರಾಜೇಶ್ ಅವರ ನೇತೃತ್ವದ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯ ಸದಸ್ಯರು ಬೆಳಗ್ಗೆನೆ ಇದನ್ನ ಒಂದು ತೆರವು ಕಾರ್ಯಾಚರಣೆ ಮಾಡೋದ್ರ ಮೂಲಕ ಆ ಒಂದು ಸರ್ಕಾರಿ ಆಸ್ತಿಯನ್ನ ತೆರವುಗೊಳಿಸಿ ಅಲ್ಲಿ ಈ ಸ್ವತ್ತು ಸರ್ಕಾರಕ್ಕೆ ಸೇರಿದ್ದು ಅಂತಕ್ಕಂಥ ಒಂದು ಬೋರ್ಡ್ ಅನ್ನು ಕೂಡ ನೆಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಾತಾಡತಕ್ಕಂಥ ಜುಬೇರ್ ಅವರು ಅಲ್ಲಿ ಏನು ಕೆಲವು ಪ್ರಭಾವಿ ರಾಜಕಾರಣಿಗಳು ಮತ್ತೆ ಕೆಲವು ಪ್ರಭಾವಿ ಕಾರ್ಪೊರೇಟರ್ಗಳು ಇಂತಹವರು ಈ ಒಂದು ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಎಲ್ಲರಿಗೂ ತಿಳಿದಿರುವಂತ ವಿಚಾರ. ಆದ್ರೆ ಇಲ್ಲಿ ಈ ಡೆಮಾಲಿಷನ್ ಮಾಡಕ್ ಹೋದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ವಾರಸುದಾರರು ಅಲ್ಲಿ ಬರೋದಿಲ್ಲ. ಈ ರೀತಿ ಬಂದಂತ ಕೆಲವರನ್ನ ಎಡಿಸಿ ಅವರು ಖಡಕ್ ಒಂದು ವಾರ್ನಿಂಗ್ ನೀಡೋದ್ರ ಮೂಲಕ ನಿಮಗೆ ಕಾನೂನು ಕ್ರಮ ಜರುಗಿಸಲಾಗಿದೆ ಅಂತ ಹೇಳಿ ಕಳಿಸಿರ್ತಕ್ಕಂಥದ್ದು. ಇದಲ್ಲದೆ ಈಗ ಈ ಬಳ್ಳಾರಿಯಲ್ಲಿ ಒಂದು ಎಕರೆ ಒಂದಕ್ಕೆ ಸುಮಾರು 3-5 ಕೋಟಿ ರೂಪಾಯಿ ಬೆಲೆ ಇರೋದ್ರಿಂದ ಇಂತಹ ಸುಮಾರು 150 ಆಸ್ತಿಗಳನ್ನ ಈಗಾಗಲೇ ನಗರ ವ್ಯಾಪ್ತಿಯಲ್ಲಿ ಗುರುತಿಸಲಾಗಿರ್ತಕ್ಕಂಥದ್ದು. ಸುಮಾರು 200 ಎಕರೆಗೂ ಹೆಚ್ಚು ಸರ್ಕಾರಿ ಭೂಮಿಯನ್ನ ಈಗಾಗಲೇ ವಿವಿಧ ಹೆಸರುಗಳಲ್ಲಿ ಒಂದು ಒತ್ತುವರಿಯನ್ನ ಏನು ಮಾಡ್ಕೊಂಡಿದ್ದಾರೆ ಅವುಗಳನ್ನ ಸಂಪೂರ್ಣವಾಗಿ ನಾವು ತೆರವು ಮಾಡ್ತೀವಿ ಅನ್ನೋಂಥ ಮಾಹಿತಿಯನ್ನು ಕೂಡ ಈಗ ಜಿಲ್ಲಾಡಳಿತ ನೀಡಿರ್ತಕ್ಕಂಥದ್ದು. ರೋಶಿನಿ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಬಳ್ಳಾರಿಯಲ್ಲಿ ಜಿಲ್ಲಾಧಿಕಾರಿಗಳ ತಂಡ ಈ ಒಂದು ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿದೆ. ಆಪರೇಷನ್ ಡೆಮಾಲಿಷನ್ ಅನ್ನೋ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಅಂದ್ರಾಳ್ ಗ್ರಾಮದ ಸರ್ವೆ ನಂಬರ್ 101 ಇದರಲ್ಲಿ ಸುಮಾರು 32 ಎಕರೆ ಜಮೀನು ಸರ್ಕಾರಿ ಜಮೀನು ಎನ್ಕ್ರೋಚ್ಮೆಂಟ್ ಆಗಿದೆ. ಅದರಲ್ಲಿ ಸ್ವಲ್ಪ ಈ ಸಿಮೆಂಟಿನ ಬ್ರಿಕ್ಸು ಇಂಥವೆಲ್ಲ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ. ಅದನ್ನು ನಾವು ತೆರವುಗೊಳಿಸ್ತಾ ಇದ್ದೀವಿ. ಟಾಸ್ಕ್ ಫೋರ್ಸ್